ಇನ್ನೆರಡು ದಿನಕ್ಕೆ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಬೇರೆ ಆಗಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ನಿಮ್ಮ ಊರುಗಳಿಗೆ ಹೋದ ತಕ್ಷಣವೇ 1ನೇ ತಾರೀಕಿಗೆ ಮತ್ತೆ ಎಲ್ಲಿಗೆ ಬರ್ಬೇಕು ನೀವು? ಸೂರ್ಯ ಸಿಟಿಗೆ ಒಬ್ಬೊಬ್ಬರೇ ಬರ್ತಾರೆ. ಹೆಂಗೆ ಒಬ್ಬೊಬ್ಬರು ಬರೋದಾದರೆ ಬರಬೇಡ್ರಿ. ಆ ಕಾರ್ಯಕ್ರಮ ಆದ್ರೂ ಪರವಾಗಿಲ್ಲ, ಆಗಿಲ್ಲ ಅಂದರೂ ಪರವಾಗಿಲ್ಲ. ಯಾರು ಬರ್ತೀರಿ ಗಂಡಸರು ನಿಮ್ಮ ಹೆಂಗಸರನ್ನು ಕರ್ಕೊಂಬನ್ನಿ, ನಿಮ್ಮ ಮಕ್ಕಳನ್ನೂ ಜೊತೇಲಿ ಕರ್ಕೊಂಬನ್ನಿ. ಯಾರಾದರೂ ಹೆಣ್ಮಕ್ಳು ಬಂದರೆ ನಿಮ್ಮ ಗಂಡನ್ನೂ ಕರ್ಕೊಂಬನ್ನಿ. ಸಾಧ್ಯವಾದರೆ ಒಬ್ಬೊಬ್ಬರು 10 ಜನನ ಕರ್ಕೊಂಡು ಬರೋ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಈ ಜನರಿಗೆ ಗೊತ್ತಿಲ್ಲ, ಕೋರೆಗಾಂವ್ ಯುದ್ಧದ ಬಗ್ಗೆ ಗೊತ್ತಿಲ್ಲ. ಅದನ್ನು ತಿಳಿಸಿ ಹೇಳಿ ಅವರಲ್ಲಿ ಒಂದು ಇನ್ಸ್ಪಿರೇಷನ್ ತರಬೇಕು. ಅರೆ 500 ಜನದ ಥರ ನಾವು ಆಗಬೇಕು, ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ. ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಕುಟುಂಬದಲ್ಲಿ ನನಗೂ ನನ್ನ ಕುಟುಂಬಕ್ಕೆ ಏನಾದರೂ ವಾಗ್ವಾದ ಶುರು ಮಾಡಿದ್ರೆ ನಾನು ನನ್ನ ಪರವಾಗಿರಲ್ಲ, ನನ್ನ ಕುಟುಂಬದ ಪರವಾಗಿರ್ತೀನಿ ಅಂತ ಹೇಳ್ತಾರೆ. ನನ್ನ ಕುಟುಂಬಕ್ಕೂ ಈ ಸಮಾಜಕ್ಕೆ ಏನಾದರೂ ವಾಗ್ವಾದ ನಡೆದ್ರೆ ನಾನು ಕುಟುಂಬನ ಬಿಟ್ಟು ಸಮಾಜದ ಕಡೆ ಇರ್ತೀನಿ ಅಂತ ಹೇಳ್ತಾರೆ. ಚಪ್ಪಾಳೆ ಹೊಡೀರಿ. ಈ ಸಮಾಜಕ್ಕೂ ಈ ದೇಶಕ್ಕೇನಾದರೂ ವಾಗ್ವಾದ ನಡೆದರೆ ಈ ಸಮಾಜವನ್ನು ಬಿಟ್ಟು ದೇಶದ ಪರವಾಗಿರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಪಕ್ಕಾ ದೇಶಪ್ರೇಮಿ. ಈ ಭಾರತವನ್ನು ಈ ಮಟ್ಟಕ್ಕೆ ತಂದಿರೋದ್ರಲ್ಲಿ ಅಂಬೇಡ್ಕರ್ ಸಾಹೇಬರ ಕಾರಣ. ಅನೇಕ ಜನ ಅನೇಕ ರೀತಿಯಲ್ಲಿ ಹೇಳ್ಕೊತಾರೆ, ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ. ಆ 395 ಸೆಕ್ಷನ್ಗಳು 8 ಅಧ್ಯಾಯಗಳಿರ್ತಕ್ಕಂಥ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನ ಯಾವುದು ಅಂದರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇವತ್ತು ನಾವು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಏನು 208ನೇ ಕೋರೆಗಾಂವ್ ವಿಜಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಸಲುವಾಗಿ SSD ಏನು ಸಮತ ಸೈನಿಕ ದಳ ಇವರ ವತಿಯಿಂದ ಮಕ್ಕಳಿಗೆ ಬೌದ್ಧಿಕ ಶಿಬಿರಗಳು ಕೂಡ ನಡೀತಾ ಇದೆ. 4 ದಿನಗಳಿಂದ ನಡೀತಾ ಇದೆ. ಇದನ್ನು ಬೋಧಿಸತ್ವ ಟ್ರಸ್ಟು ಆಯೋಜನೆ ಮಾಡಿದೆ. ಬೋಧಿಸತ್ವ ಟ್ರಸ್ಟು ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದೆ. ಇದು ನಮಗೆ ಇವತ್ತು SSD ಏನು ಸಮತ ಸೈನಿಕ ದಳದ ವತಿಯಿಂದ ಮಕ್ಕಳಿಗೆ ಸುಮಾರು 100ರಿಂದ 150 ಮಕ್ಕಳಿಗೆ ಈ ಶಿಬಿರವನ್ನು ಹಮ್ಮಿಕೊಂಡಿರೋದು. ಬೌದ್ಧಿಕ ಮತ್ತು ಭೌತಿಕ ಶಿಬಿರ ಬಹಳ ಮುಖ್ಯ ಮಕ್ಕಳ ಬೆಳವಣಿಗೆಗೆ ಮತ್ತು ಅವರ ಮುಂದಿನ ಸಾಧನೆಗೆ. ಈ ಒಂದು ಥೀಮ್ ಏನಿದೆ ತುಂಬ ಮುಖ್ಯ. ಇಂಥ ಒಂದು ಶಿಬಿರವನ್ನು SSD ಅವರು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಸಂತೋಷ ತರುವಂಥ ವಿಚಾರ. ಹಾಗೆ ಯಾಕೆ ಈ ಶಿಬಿರ ತುಂಬ ಇಂಪಾರ್ಟೆಂಟು ಮತ್ತು ಕೋರೆಗಾಂವ್ ವಿಜಯೋತ್ಸವದ ಸಲುವಾಗಿ ಯಾಕೆ ಈ ಶಿಬಿರಗಳನ್ನು ಹಮ್ಮಿಕೊಳ್ತಾರೆ ಅಂದರೆ, ಕೋರೆಗಾಂವ್ ಅನ್ನೋದು ನಮ್ಮ ಎಷ್ಟೋ ಭಾರತ ದೇಶದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಕೋರೆಗಾಂವ್ ಅಂದ್ರೇ ಗೊತ್ತಿಲ್ಲ, ಮತ್ತು ಅದರ ವಿಜಯೋತ್ಸವ ಅಂದರೂ ಕೂಡ ಗೊತ್ತಿಲ್ಲ. ಇದು ಒಂದು ಭಾರತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಂದು ಶೌರ್ಯವನ್ನು ಮೆರೆದಂತಹ ಯುದ್ಧ. ಇದು ಕೇವಲ 500 ಮಹರ್ ಏನು ಸೈನಿಕರು ಏನಿರ್ತಾರೆ ಅವರು ಪೇಶ್ವೆಗಳ ಸುಮಾರು 28,000 ಸೈನಿಕರನ್ನು ಸದೆ ಬಡಿತಾರೆ. ಅದು 12 ಗಂಟೆಗಳಲ್ಲಿ ನಡೆದಂತಹ ಈ ಯುದ್ಧ. ಮತ್ತು ಅವರು ಈ 12 ಗಂಟೆಗಳ ಕಾಲ ಸತತವಾಗಿ ರಾತ್ರಿಯೆಲ್ಲ ಏನು ನಡ್ಕೊಂಬಂದಿರ್ತಾರೆ ಈ ಯುದ್ಧ ಭೂಮಿಗೆ. ಮತ್ತು 12 ಗಂಟೆಗಳ ಕಾಲ ಸತತವಾಗಿ ಈ ಯುದ್ಧವನ್ನು ಮಾಡ್ತಾರೆ ಅಂದರೆ ಆ ಒಂದು ಮಹರ್ ಸೈನಿಕರಲ್ಲಿ ಎಷ್ಟು ನೋವಿರಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ 500 ಜನ 28,000 ಜನನ ಧೂಳಿಪಾಠ ಮಾಡಬೇಕಂತಂದರೆ ಅವರಲ್ಲಿ ಮನಸ್ಥೈರ್ಯ ಹೇಗಿರಬೇಕು, ಹಾಗೆ ಅವ್ರು ಎಷ್ಟು ನೋವುಗಳನ್ನು ಅನುಭವಿಸಿರಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಏನು ಈ ಒಂದು ಕೋರೆಗಾಂವ್ ಯುದ್ಧ ಯಾರ ಪರವಾಗಿಯೂ ಇರಲಿಲ್ಲ ಮತ್ತು ವಿರೋಧವಾಗಿಯೂ ಇರಲಿಲ್ಲ. ಇದು ಒಂದು ಅವರ ಏನು ಮಹರ್ ಸೈನಿಕರ ಒಂದು ಸ್ವಾಭಿಮಾನದ ಸಂಕೇತ ಕೂಡ ಆಗಿತ್ತು. ನಮ್ಮ ದೇಶದಲ್ಲಿ ಹಲವಾರು ರೀತಿಯಾದಂಥ ಯುದ್ಧಗಳಾಗಿದೆ. ಹೆಣ್ಣಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ, ಏನು ಭೂಮಿಗಾಗಿ ನಡೆದಿದೆ. ಆದರೆ ಇದು ಏನು ಪ್ರಪಂಚದಲ್ಲೇ ಇದೆ ಮೊದಲನೇ ಯುದ್ಧ. ಸ್ವಾಭಿಮಾನಕ್ಕಾಗಿ, ತನ್ನ ಸಂಸ್ಕೃತಿಗಾಗಿ ನಡೆದಂಥ ಈ ಯುದ್ಧ
ಬಹಳ ಮುಖ್ಯ ಆಗುತ್ತೆ. ಆದರೆ ದುರಾದೃಷ್ಟ ಏನಪ್ಪ ಅಂತಂದರೆ ನಮ್ಮ ಭಾರತದ ಯಾವ ಲೇಖಕರು ಕೂಡ ಈ ಒಂದು ಪರಾಕ್ರಮವಾದಂಥ ಯುದ್ಧ, ವೀರ ಶೌರ್ಯವನ್ನು ತೋರಿಸುವಂಥ ಯುದ್ಧವನ್ನು ಯಾವುದೇ ಒಂದು ಲೇಖಕರು ಕೂಡ ಅವರು ದಾಖಲಿಸ್ತಿಲ್ಲ. ಇದು ನಮ್ಮ ದೇಶದ ದುರಂತ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಯುದ್ಧ ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ. ಹಾಗೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಹೇಳ್ತಿದ್ವಿ 1857 ಭಾರತದ ಸ್ವತಂತ್ರ ಸಂಗ್ರಾಮ ಆಯಿತು ಅಂತೇಳಿ. ಬಟ್ ಇದು ಏನು ಕೋರೆಗಾಂವ್ ಯುದ್ಧ 1818ರಲ್ಲೇ ಸ್ಟಾರ್ಟ್ ಆಯಿತು. ಆದರೆ ಇದನ್ನು ಯಾರೂ ಕೂಡ ದಾಖಲೆ ಮಾಡಲಿಲ್ಲ. ಆದರೆ ಬ್ರಿಟಿಷರೇ ಬರಬೇಕಾಗಿತ್ತು ಈ ಒಂದು ಯುದ್ಧವನ್ನು ದಾಖಲೆ ಮಾಡೋಕ್ಕೆ. ಅದು ಕೂಡ ಒಬ್ಬರು ಏನು ಬ್ರಿಟಿಷ್ ಒಬ್ಬರು ಸಾಹಿತಿಯವರು ಏನು ಹಿಸ್ಟ್ರಿ ಆಫ್ ಮರಾಠ ಪೀಪಲ್ ಅಂತ ಹೇಳಿ ಅವರ ಒಂದು ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ. ಇದು ಬಾಬಾ ಸಾಹೇಬ್ರ ಕೈಗೆ ಸಿಕ್ಕಿ ಈ ಒಂದು ಏನು ಕೋರೆಗಾಂವದ ಇತಿಹಾಸವನ್ನು ಅವರು ಚೆನ್ನಾಗಿ ಓದಿಕೊಂಡು ಮತ್ತು ಇದರ ಒಂದು ಪ್ರಾಮುಖ್ಯತೆಯನ್ನು ತಿಳಿದು ಅದು ಸ್ವಾಭಿಮಾನದ ಸಂಕೇತ, ಪ್ರತಿ ನನ್ನ ಜನಗಳಲ್ಲೂ ಕೂಡ ಸ್ವಾಭಿಮಾನ ಇವರ ಥರನೇ ಮೂಡಬೇಕು ಅಂತ ಹೇಳಿ ಅವರು ಪ್ರತಿ ವರ್ಷ ಕೂಡ ಎಲ್ಲೇ ಇರಲಿ, ದೇಶದ ಯಾವ ಮೂಲೆಯಲ್ಲಿದ್ದರೂ ಕೂಡ ಜನವರಿ 1ಗೆ ಆ ಕೋರೆಗಾಂವ್ ಏನು ನಮ್ಮ ನಾಗಪುರದಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದು ಭೇಟಿ ಆಗ್ತಾರೆ. ಕೋರೆಗಾಂವಲ್ಲಿ, ಮಹಾರಾಷ್ಟ್ರದ ಕೋರೆಗಾಂವಲ್ಲಿ ಬಂದು ಅವರು ಆ ಒಂದು ಸ್ಥಳವನ್ನು ಭೇಟಿ ಮಾಡಿ ಅವರು ಮತ್ತೆ ಹಿಂದಿರುಗ್ತಾರೆ ಅವರ ಕೆಲಸಗಳಿಗೆ. ಇದು ಪ್ರತಿಯೊಬ್ಬರು ಭಾರತೀಯರು ಕೂಡ ಇದು ಸ್ವಾಭಿಮಾನ ಸಂಕೇತವಾಗಿರುವಂತಹ ಈ ಯುದ್ಧವನ್ನು ಪ್ರತಿಯೊಬ್ಬರು ತನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮತ್ತು ಸ್ವಾಭಿಮಾನವನ್ನು ಪ್ರತಿಯೊಬ್ಬರಿಗೂ ಕೂಡ ಏನು ಬಿತ್ತನೆ ಮಾಡಬೇಕು ಈ ಯುದ್ಧದ ಮುಖಾಂತರ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಪ್ರತಿ ವರ್ಷದಂತೆ ಜನವರಿ 1ನೇ ತಾರೀಕು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಆಚರಣೆಯನ್ನು ಈ ವರ್ಷ ಚಂದಾಪುರದ ಸೂರ್ಯ ಸಿಟಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ JB ಐಕ್ಯತೆ ವೇದಿಕೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಗೂ ಈ ಪ್ರತಿ ವರ್ಷದಂತೆ ಸಮತಾ ಸೈನಿಕ ದಳ 5 ದಿನದ ತರಬೇತಿಯನ್ನು ಶಿಬಿರಾರ್ಥಿಗಳಿಗೆ ಕೊಟ್ಟು ಸೈನಿಕ ತರಬೇತಿ ಮತ್ತು ಬೌದ್ಧಿಕ ಶಿಬಿರವನ್ನು ಆಯೋಜನೆ ಮಾಡಿ ಅದರ ಮುಖಾಂತರ ಜನವರಿ 1ನೇ ತಾರೀಕು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಸೂರ್ಯ ಸಿಟಿಯ ಬಯಲು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಗುರುವಾರ ಅಂದರೆ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚಂದಾಪುರ ಸರ್ಕಲ್ನಿಂದ ಪಥಸಂಚಲನ ಹೊರಟು ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘ ಒಕ್ಕೂಟದಿಂದ ಸೂರ್ಯ ಸಿಟಿ ಬಯಲು ರಂಗಮಂದಿರದವರೆಗೆ ಪಥಸಂಚಲನ ಹೋಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನಾಡಿನ ಎಲ್ಲ ಜನರಲ್ಲಿ ವಿನಂತಿಸಿಕೊಳ್ಳೋದು, ಭಾರತ ದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದ, ಅಧಿಕಾರದಿಂದ ವಂಚಿತರಾಗಿದ್ದ ಜನಗಳಿಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಶಿಕ್ಷಣದ ಹಕ್ಕು ಮತ್ತು ಸ್ವಾಭಿಮಾನದ ಹಕ್ಕನ್ನು ಕೊಟ್ಟಂಥ ಭೀಮಾ ಕೋರೆಗಾಂವ್ ಯೋಧರ ನೆನಪಿಗಾಗಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ಅವರಿಗೆ ನಮನ ಗೌರವಗಳನ್ನ ಸಲ್ಲಿಸೋದ್ರ ಮುಖಾಂತರ ನಾವು ಕೃತಜ್ಞತೆ ಮೆರಿಬೇಕಂತ ನಾನು ಎಲ್ಲರನ್ನ ಆತ್ಮೀಯವಾಗಿ ಆಹ್ವಾನ ಮಾಡ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿನಂತಿಸ್ಕೊಳ್ತೇನೆ. ಜೈ ಭೀಮ್, ನಮೋ ಬುದ್ಧ.